ಡೈರೆಕ್ಟ್ ಸನ್ಲೈಟ್ ನಮ್ಗೆ ಪೂಜಾ ಮನೆಗೆ ಬರೋ ತರ ಬಿಲ್ಡ್ ನ ಮಾಡಿರೋವಂಥದ್ದು. 2 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ನಿಲ್ಲಿಸುವಷ್ಟು ಪಾರ್ಕಿಂಗ್ ಏರಿಯಾನ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರೊವೈಡ್ ನ ಮಾಡಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್, ಕಿಚನ್, ಡೈನಿಂಗ್ ಏರಿಯಾ, ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ವಿತ್ ಓಪನ್ ಸ್ಕೈಲೈಟ್ ಅಲ್ಲಿ ಕೊಟ್ಟಿರುವಂತಹ ಪೂಜಾ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಅಕಾಮಡೇಷನ್ ಮಾಡಿದ್ದಾರೆ. ಪಾಲಿಕ್ ಶೀಟ್ ನ ಯೂಸ್ ಮಾಡಿರುವಂತಹ ಕಿಚನ್ ಏರಿಯಾ ತುಂಬಾ ಬ್ಯೂಟಿಫುಲ್ ಆಗಿ ಬಿಲ್ಡ್ ಆಗಿರುವಂತಹ ಕಿಚನ್ ಏರಿಯಾ ಇದು. ಡೈನಿಂಗ್ ಕಮ್ ಕಿಚನ್ ಏರಿಯಾಗೆ ಪ್ರೊವೈಡ್ ಮಾಡಿರುವಂತಹ ಜಾಗ 100% ವಾಸ್ತುನ ಬಿಲ್ಡ್ ಮಾಡಿದ್ದಾರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ನಮಗೆ ದೊಡ್ಡದಾಗಿರುವಂತಹ ವಾರ್ಡ್ರೋಬ್ ಜೊತೆಗೆ ವಿತ್ ಕಾಟ್ ಪ್ರೊವೈಡ್ ಕೂಡ ನಮಗೆ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಜೊತೆಗೆ ವಿತ್ ಕಾಟ್ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ನ ಮಾಡಿದ್ದಾರೆ. 3ನೇ ಫ್ಲೋರ್ ಅಲ್ಲಿ ಇರುವಂತಹ 3ನೇ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ. 3ನೇ ಫ್ಲೋರ್ ಅಲ್ಲಿ ಇರುವಂತಹ ಸಿಟ್ಟಿಂಗ್ ಏರಿಯಾ ಇದು ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಗ್ರ್ಯಾಂಡ್ ಆಗಿ ನಮಗೆ ತಗೊಂಡಿರುವಂತಹ ಜಾಗ ಇದು. ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಅಂಜನಪುರ 9th ಬ್ಲಾಕ್ ಅಲ್ಲಿ ಇರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. NPS ಬ್ಯಾಕ್ ಸೈಡ್ ಅಲ್ಲೇ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಮನೆ ಮುಂದೆಗಡೆ ನೋಡಬಹುದು ಟಾರ್ ರೋಡ್, ಇದು ನಿಮಗೆ ವೈಲ್ಡ್ ಆಗಿದೆ. ಮೋರಿ ಟು ಮೋರಿ ಬಂದ್ರೆ ನಮಗೆ 30 ಅಡಿ ಇದೆ. ಈ ವೈಟ್ ಟ್ಯಾಪ್ ಏನ್ ಬಂದಿದೆಲ್ಲ ಈ ಪೋರ್ಷನ್ ತಗೊಂಡ್ರೆ ನಮಗೆ 25 ಅಡಿ ಇದೆ. ಆರಾಮಾಗಿ 2 ಕಾರ್ ಕೂಡ ನಾವು ಪಾಸ್ ಮಾಡಬಹುದು. ಅಷ್ಟು ಜಾಗ, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ರೋಡ್ ಬಿಲ್ಡ್ ಆಗಿರುವಂತದ್ದು. ಜೊತೆಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು ವಿತ್ ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇದೆ. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಜಸ್ಟ್ NPS ಸ್ಕೂಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ನಮಗೆ MS ಗ್ರಿಲ್ ವರ್ಕ್ ಗೇಟ್ ಜೊತೆಗೆ ವಿತ್ ಲೇಸರ್ ಕಟಿಂಗ್ ವರ್ಕ್ ಕೂಡ ನಾವು ನೋಡಬಹುದು. ಜೊತೆಗೆ ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾನೈಟ್ ಟ್ರೇಡಿಂಗ್ ನ ಕೊಟ್ಟಿರುವಂತದ್ದು ವಿತ್ ನೋಮ್ ಬೋರ್ಡ್ ಗೆ ಪ್ರೊವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ನೋಡಬಹುದು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ಇರುವಂತಹ ವೆಟ್ರಿಫೈ ಟೈಲ್ಸ್ ನ ನಾವು ಯೂಸ್ ಮಾಡಿರುವಂತದ್ದು ಫಸ್ಟ್ ಫ್ಲೋರ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ಫುಲ್ ಸ್ಟ್ರಕ್ಚರ್ ಪೇಂಟ್ ವಿತ್ ಬಾಲ್ಕನಿಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಮನೆ ಸರೌಂಡಿಂಗ್ ಅಲ್ಲಿ ನೋಡಬಹುದು ಫುಲ್ಲು ಮನೆಗಳಾಗಿದೆ. ಎಲ್ಲ ನಮಗೆ ಡೂಪ್ಲೆಕ್ಸ್ ಹೌಸ್ಗಳು 100% ರೆಸಿಡೆನ್ಸಿ ಏರಿಯಾದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಸ್ಕೂಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ಈಸ್ಟ್ ಡೋರ್ ಸೌತ್ ಗೇಟ್ ಆಗಿದೆ ಇದು. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆ ಮಾಡಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಇದೆ, UPS ಪಾಯಿಂಟ್ ಪ್ರಾವಿಷನ್ ಇದೆ, ಹಾಗೆ ಶೂರ್ಯಾಕ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು ಈ ಪಾರ್ಕಿಂಗ್ ಅಲ್ಲಿ. ಜೊತೆಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡಬಹುದು ಡಿಸೈನ್ ಇರುವಂತಹ ಆಂಟಿಸ್ಕೇಟ್ ವೆಟ್ರಿಫೈ ಟೈಲ್ಸ್ ನ ಫ್ಲೋರಿಂಗ್ ಗೆ ಯೂಸ್ ಮಾಡಿದರೆ. ಮೇಂಟೆನೆನ್ಸ್ ಈಸಿಗೋಸ್ಕರ ನಮಗೆ ಒಂದು 4 ಫೀಟ್ ವರೆಗೂ 2x4 ವೆಟ್ರಿಫೈ ಟೈಲ್ಸ್ ನ ವಾಲ್ ಗಳಿಗೆ ಯೂಸ್ ಮಾಡಿರುವಂತದ್ದು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಕಾವೇರಿ ವಾಟರ್ ನಮಗೆ ರನ್ನಿಂಗ್ ಇದೆ ಅಂತ ಹೇಳಿದ್ನಲ್ಲ, ಆಲ್ರೆಡಿ ಇವರು ಕಾವೇರಿ ಮೀಟರ್ ಕೂಡ ನಮಗೆ ಬೈ ಮಾಡಿ ಇಟ್ಟಿದ್ದಾರೆ. ಕಾವೇರಿ ನಮಗೆ ರನ್ನಿಂಗ್ ಇರೋದ್ರಿಂದ ಕಾವೇರಿ ಮೀಟರ್ ಕೂಡ ನಮಗೆ ಬೈ ಮಾಡಿದ್ದಾರೆ. ಜೊತೆಗೆ ಓನ್ ಬೋರ್ವೆಲ್ ಕೂಡ ಇದೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಇದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪಾಯಿಂಟ್ ಇದೆ. ಇದು ಬಂದು ನಮಗೆ ಗ್ಯಾಸ್ ಪಾಯಿಂಟ್. 2 ಏನು ಸೋರ್ಸ್ ಗಳಿಗೆ ಕೂಡ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ ಫುಲ್ ಮನೆಗಳು ಕಂಪ್ಲೀಟ್ ಆಗಿದೆ. ಆಕ್ಚುಲಿ ಹಿಂದೆಗಡೆ ಕೂಡ ನಮಗೆ ಮನೆ ಆಲ್ರೆಡಿ ಇದೆ. ಈ ಮನೆಗೆ ಸೆಟ್ ಬ್ಯಾಕ್ ಇವ್ರು ಬಿಟ್ಟಿರುವಂತದ್ದು. ಇದು ಫುಲ್ ಸೆಟ್ ಬ್ಯಾಕ್ ಬರುತ್ತೆ ಬ್ಯಾಕ್ ಸೈಡ್ ವೆಂಟಿಲೇಷನ್ಗೆ. ಇನ್ ಕೇಸ್ ಏನಾದ್ರು ಪಾರ್ಕಿಂಗ್ ಅಲ್ಲಿ ಏನಾದ್ರು ನಾವು ಒಂದು ಚಿಕ್ಕದಾಗಿರುವಂತ ಏನಾದ್ರು ಫಂಕ್ಷನ್ ಏನಾದ್ರು ಮಾಡ್ಕೊಂಡ್ರೆ ಎಮರ್ಜೆನ್ಸಿಗೋಸ್ಕರ ಒಂದು ವಾಶ್ರೂಮ್ ಕೂಡ ಇದೆ. ಕಾಮನ್ ಬಾತ್ರೂಮ್. ಈ ಬಾತ್ರೂಮ್ ಏನು ಅಂದ್ರೆ ಸ್ನಾನ ಮಾಡೋದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನಮಗೆ ಕಬೋರ್ಡ್ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು ವಿತ್ ಗೀಸರ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗು ನಮಗೆ ಆಂಟಿಸ್ಕೇಟ್ ವೆಟ್ರಿಫೈ ಟೈಲ್ಸ್ ಪ್ಲಸ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಬಾತ್ರೂಮ್ ಯಾವ ತರ ಇದೆ, ಏನೆಲ್ಲ ಸೋರ್ಸ್ ಎಲ್ಲ ನಮಗೆ ಕಾಮನ್ ಬಾತ್ರೂಮ್ ಅಲ್ಲಿ ವ್ಯವಸ್ಥೆನ ಮಾಡಿದ್ರೆ. ಬಟ್ ಏನು ಅಂದ್ರೆ ಸ್ವಲ್ಪ ಚಿಕ್ಕದಾಗುತ್ತೆ, ಅದು ಸ್ವಲ್ಪ ನಮಗೆ ದೊಡ್ಡದು ಬರುತ್ತೆ ಅನ್ನೋದನ್ನ ಬಿಟ್ರೆ ಒಳಗಡೆಗೆಲ್ಲ ಏನ್ ಸೋರ್ಸ್ ಬೇಕೋ ಅದೆಲ್ಲ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ಈ ಕಾರ್ ಪಾರ್ಕಿಂಗ್ ಅಲ್ಲಿ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸು ವೈಲ್ಡ್ ಆಗಿದೆ. 45 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರೋದ್ರಿಂದ ಇನ್ ಕೇಸ್ ವಯಸ್ಸಾಗಿರೋರು ಕೂಡ ಆರಾಮಾಗಿ
ಇಟ್ಕೊಂಡು ಮೇಲ್ಗಡೆ ಹತ್ತುವಷ್ಟು ಜಾಗನ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಮನೆಗೆ ಬೇಕಾಗಿರುವಂತಹ ದೊಡ್ಡ ಐಟಮ್ಸ್ ಗಳನ್ನ ಏನಾದ್ರು ನಾವು ಮೂವ್ ಮಾಡ್ತೀವಿ ಅಂದ್ರೂ ಕೂಡ ಎತ್ಕೊಂಡು ಹೋಗುವಷ್ಟು ಸ್ಪೇಷಿಯಸ್ ಆಗಿರುವಂತಹ ಸ್ಟೇರ್ ಕೇಸ್ ಗಳನ್ನ ಯೂಸ್ ಮಾಡಿದ್ದಾರೆ. ವಿತ್ 45mm ಗ್ರಾನೈಟ್ ವಿತ್ ಲಪತ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಬೋತ್ ಸೈಡ್ ವಾಲ್ ಗಳಿಗೆ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಇಲ್ಲಿ ನಮಗೆ SS ರಾಡ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಒಂದು ಸೆಮಿ ಗಾರ್ಡನ್ ಇರೋ ತರ ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಮೂಲೆಯಲ್ಲಿ ನಮಗೆ ಆಲ್ರೆಡಿ ತುಳಸಿ ಕಟ್ಟೆ ಇಡಬಹುದಲ್ವಾ, ಅಲ್ಲಿ ಆಲ್ರೆಡಿ ತುಳಸಿ ಕಟ್ಟೆನ ಇಟ್ಟಿದ್ದಾರೆ. ಈಸ್ಟ್ ಡೋರ್ ಬರುತ್ತೆ. ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈಸ್ಟ್ ಡೋರು ತುಂಬಾ ಲಕ್ಸುರಿ ಆಗಿ ನಮಗೆ ಬಂದಿರುವಂತಹ ಮನೆ. ಇದು ಅಲ್ಟಿಮೇಟ್ ಆಗಿದೆ. ಡೈರೆಕ್ಟ್ ಪೂಜಾ ಮನೆಗೆ ಹೋಗ್ಬಿಡೋಣ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಅಷ್ಟು ಜಾಗ ಫ್ಲೋರಿಂಗ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ವಿತ್ ನಮಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇನ್ ಅಟ್ರಾಕ್ಷನ್ ಏನು ಅಂದ್ರೆ ಡೈರೆಕ್ಟ್ ಸನ್ಲೈಟ್ ನಮ್ಗೆ ಪೂಜಾ ಮನೆಗೆ ಬರೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಮೈನ್ ಡೋರ್ ನೋಡಬಹುದು. ಟೀಕ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಟಫನ್ ಗ್ಲಾಸ್ ವಿತ್ ಗಣೇಶನ್ ಲೋಗೋ ಇರುವಂತಹ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ಒಬ್ರು ಕುತ್ಕೊಬಹುದು. ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ನಾ ಲಿವಿಂಗ್ ರೂಮ್ ಬಗ್ಗೆ ಮಾತಾಡೋದಾದ್ರೆ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ನ ಬಿಲ್ಡ್ ಮಾಡಿರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ಗ್ರ್ಯಾಂಡ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಚಾರ್ಕೋಲ್ ಶೀಟು ವಿತ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ವರ್ಕುಗಳೆಲ್ಲ ನೋಡ್ಬೋದು ನೋಡಿ. ವಿತ್ ಸ್ಟ್ರಕ್ಚರ್ ಅಲ್ಲಿ ಇದೆ ನಮಗೆ. ವಿತ್ ಇಂಟೀರಿಯರ್ ವರ್ಕು ವಿತ್ ವಾಲ್ ಪೇಪರ್ ವರ್ಕು ಎಲ್ಲ ಮಿಕ್ಸ್ ಆಗಿ ನಮಗೆ ಗ್ರ್ಯಾಂಡ್ ಆಗಿ ಈ ವಾಲ್ ನ ತಗೊಂಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ವಾಲ್. ಲವ್ಲಿ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಲಿವಿಂಗ್ ರೂಮ್ ಅಲ್ಲಿ ಇರುವಂತಹ ಸೀಲಿಂಗ್ ನೋಡಬಹುದು. ವಿತ್ POP ವರ್ಕ್, 2 ಝೂಮರ್ ಲೈಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಆಲ್ರೆಡಿ ಫ್ಯಾನ್ ಕೂಡ ನಮಗೆ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಈ ವಿಂಡೋ ಬಂದ್ಬಿಟ್ಟು ನಮಗೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದಾರಲ್ಲ, ಆ ಸೈಡ್ ಬರುವಂತಹ ವಿಂಡೋ ವಿತ್ ವೆಂಟಿಲೇಷನ್ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಆ ತರ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ಒಂದೇ ತರ ನಮ್ಗೆ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಇಲ್ಲೇನೋ ನಾವು ದೊಡ್ಡದಾಗಿರುವಂತಹ ಟಿವಿನ ನಾವು ಹಾಕೊಂಡ್ರೆ ಅದ್ರ ಲುಕ್ ನಮಗೆ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ತರ ನಮಗೆ ಗ್ರ್ಯಾಂಡ್ ಆಗಿ ತಗೊಂಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ತಗೊಂಡಿರುವಂತದ್ದು. ವಿತ್ ಮಾಮೂಲಿ ಡ್ರಾಯರ್ ಬಾಕ್ಸ್ ಗಳೆಲ್ಲ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಒಂದು ವಿಂಡೋ ಕೊಟ್ಟಿರುವಂತದ್ದು ವೆಂಟಿಲೇಷನ್ ಗೆ. ಮಾಮೂಲಿ ಪೂಜಾ ಮನೆ ನೋಡಿದ್ರಿ, ಓಪನ್ ಸ್ಕೈಲೈಟ್ ಅಲ್ಲಿ ನಮಗೆ ಪೂಜಾ ಮನೆಯನ್ನ ಬಿಲ್ಡ್ ಮಾಡಿರುವಂತದ್ದು. ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ಕಮ್ ಡೈನಿಂಗ್ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಮಾಡಿರುವಂತದ್ದು. ಸ್ಟೋರೇಜ್ ಅಂತೂ ಲವ್ಲಿ ಆಗಿದೆ, ಕೇಳಂಗೆ ಇಲ್ಲ, ಅಷ್ಟು ಸ್ಟೋರೇಜ್ ಗಳನ್ನ ಪ್ರೊವೈಡ್ ಮಾಡಿರುವಂತದ್ದು ಈ ಕಿಚನ್ ಏರಿಯಾದಲ್ಲಿ. ಕೆಳಗಡೆ ಕೂಡ ನೋಡಬಹುದು ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ ಗ್ರಾನೈಟ್ ಸ್ಲಾಬ್. ಅದು ಕೂಡ ನಮಗೆ 45mm ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿರುವಂತದ್ದು. ವಿತ್ ಸಿಂಕು, ಆಕ್ವಾಗಡ್ಗೆ ಮತ್ತೆ ಚಿಮ್ಮಿಗೆಲ್ಲ ಪ್ರಾವಿಷನ್ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಗ್ಲಾಸ್ ಡೋರ್ ಗಳಿದೆಯಲ್ಲ, ಇಲ್ಲೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಸ್ಟೋರೇಜ್ ಗೆ. ಇನ್ನು ರೋಡ್ ಸೈಡ್ ಅಲ್ಲಿ ನಮಗೆ ವೆಂಟಿಲೇಷನ್ಗೋಸ್ಕರ ಈ ಪೋರ್ಷನ್ ಅಲ್ಲಿ ಒಂದು 3 ಡೋರ್ ಇರುವಂತಹ ಒಂದು ವಿಂಡೋ. ಹಾಗೆ ಇಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಓಪನ್ ಸ್ಪೇಸ್, ಡಬಲ್ ಡೋರ್ ಇರುವಂತಹ ಒಂದು ದೊಡ್ಡ ಫ್ರಿಡ್ಜ್ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಲಾಫ್ಟ್ ಕೊಟ್ಟಿದ್ದಾರೆ. ಲಾಫ್ಟ್ ಏರಿಯಾ ಇದು. ಇದ್ರ ಮೇಲ್ಗಡೆ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕೂಡ ವಿತ್ ಸ್ಟೋರೇಜ್ ಗೆ ಇಂಟೀರಿಯರ್ ವರ್ಕು ಅಕ್ರಾಲಿಕ್ ಶೀಟ್ ಅಲ್ಲಿ ಯೂಸ್ ಮಾಡಿ ಕಟ್ಟಿರುವಂತದ್ದು ಇದು ಕಿಚನ್ ಏರಿಯಾ ಫುಲ್. ಹಾಗೆ ಇನ್ ಕೇಸ್ ಏನಾದ್ರು ಡೈನಿಂಗ್ ಸೆಟಪ್ ನ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ 4ರಿಂದ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಏರಿಯಾ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ರೈಂಡರ್, ಮಿಕ್ಸಿ, ಓವೆನ್ ಆ ತರ ಏನಾದ್ರು ಐಟಮ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂದ್ರೆ ಆ ಪೋರ್ಷನ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು. ಕೆಳಗಡೆ ಫುಲ್ ನಮಗೆ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿರುವಂತದ್ದು. ಕಿಚನ್ ನಮಗೆ ಈ ತರ ಇದೆ. ಕಿಚನ್ ಅಂಡ್ ಡೈನಿಂಗ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು ಲವ್ಲಿ ಆಗಿ ಬಿಲ್ಡ್ ಆಗಿದೆ. ವಿತ್ ಲಾಫ್ಟ್ ಕೆಳಗಡೆ ನೋಡಬಹುದು, ಇಲ್ಲಿ ಕೂಡ ಒಂದು ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಸೀಲಿಂಗ್ ಅಲ್ಲಿ ನೋಡಬಹುದು POP ವರ್ಕ್ ವಿತ್ LED ಲೈಟ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಡಿಸೈನ್ LED ಲೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವಿಟ್ರೋಫೈಟಲ್ಸ್ ವಿತ್ ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಡಿಶ್ ವಾಶ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಇನ್ಲೈಟ್ ವಿತ್ ಔಟ್ಲೈಟ್ ವಿತ್ ಪಾಯಿಂಟ್. ಇನ್ನು ಹ್ಯಾಂಡ್ ವಾಶ್ ಆಗಿದ ತಕ್ಷಣ ಬರೋದೇ ನಮಗೆ ಒಂದು ಕಾಮನ್ ಬಾತ್ರೂಮ್ ನೋಡ್ಬೋದು. ಫ್ಲೋರ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಿದರೆ ವಿತ್ ಬಾತ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಗೀಸರ್ಗೆ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಶವರ್ ಕೂಡ ಇದೆ. ಬಟ್ ಅಲ್ಲಿ ಹಾಕಿಲ್ಲ, ಅಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಮ್ಗೆ ಬೇಕು ಅನಿವಾರ್ಯತೆ ಇದೆ ಅಂದ್ರೆ ಆರಾಮಾಗಿ ಕೂಡ ನಾವು ಅದನ್ನ ಯೂಸ್ ಮಾಡ್ಕೊಬಹುದು. ಆ ತರ ಜಾಗನ ಕೊಟ್ಟಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು ವಿತ್ ಸ್ಕೈಲೈಟ್ ಪ್ರೊವೈಡ್ ಇರುವಂತಹ ಒಂದು ಪೂಜಾ ಮನೆ.
ಕಿಚನ್ ಅಂಡ್ ಡೈನಿಂಗ್ ಏರಿಯಾ ವಿತ್ ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ವಿತ್ ಇಂಟೀರಿಯರ್ ಡಿಸೈನಿಂಗ್ ಅದ್ಭುತವಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ಬಿಲ್ಡ್ ಆಗಿರುವಂತಹ ಮನೆ ಇದು. ಸ್ಟೇರ್ ಕೇಸ್ ನೋಡಿರಲ್ಲ, ಈ ಸ್ಟೇರ್ ಕೇಸ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಇಂಟೀರಿಯರ್ ಅಲ್ಲಿ ನಮಗೆ ಮಾಡಿರುವಂಥದ್ದು. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ವಿತ್ 45 mm ಗ್ರಾನೈಟ್, ಸಾಫ್ಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ನಮಗೆ ಬೋತ್ ಸೈಡ್, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು. ಇದೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲಿ ತುಂಬಾ ಜನ ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಸ್ಟಡಿ ಏರಿಯಾ ತರ ಮಾಡಿರ್ತಾರೆ. ಬಟ್ ಇದಕ್ಕೊಂದು ಅಡ್ವಾಂಟೇಜ್ ಅಂದ್ರೆ, ಈ ರೂಮ್ ಡೋರ್ ನ ಕ್ಲೋಸ್ ಮಾಡಿದ್ರು ಹಾಗೆ ಈ ರೂಮ್ ಡೋರ್ ನ ಕ್ಲೋಸ್ ಮಾಡಿದ್ರು ಕೂಡ ವೆಂಟಿಲೇಷನ್ ನಮಗೆ ಟಾಪ್ ಇಂದ ಬರ್ತಾ ಇರುತ್ತೆ. ಈ ಸ್ಟೇರ್ ಕೇಸ್ ಏರಿಯಾ, ಈ ಏರಿಯಾಗೆ ನಮಗೆ ವೆಂಟಿಲೇಷನ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಮೇಲ್ಗಡೆ ಫುಲ್ ಸ್ಕೈಲೈಟ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಮಾಸ್ಟರ್ ಬೆಡ್ರೂಮ್. ಇದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ವಿತ್ ಡ್ರೆಸ್ಸಿಂಗ್ ಏರಿಯಾ, 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, POP ವರ್ಕು ವಿತ್ ಫ್ಯಾನ್ ವರ್ಕು ವಿತ್ ವಾಲಿಂದ ಸೀಲಿಂಗ್ ವರ್ಗೂ ಕೂಡ ಇಂಟೀರಿಯರ್ ವಿತ್ ಪ್ರೊಫೈಲ್ ಲೈಟ್ ನಮಗೆ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿ ಬಂದಿದೆ. ಕಾಟ್ ಹಾಕಿದ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಕೊಟ್ಟಿದ್ದಾರೆ. ನೋಡಿ, ಗೊತ್ತಾಗ್ತಾ ಇದ್ದಿಲ್ಲ ಎಷ್ಟು ಜಾಗ ಇದೆ ಅಂತ. ಬೇಜಾನ್ ಜಾಗ ಇದೆ. ಇನ್ನು ವಾರ್ಡ್ರೋಬ್ ಬಗ್ಗೆ ಮಾತಾಡೋದಾದ್ರೆ, ಮ್ಯಾಟ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಒಳಗಡೆ ಫುಲ್ ನಮಗೆ ಸ್ಟೋರೇಜ್, ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಕೊಟ್ಟಿರುವಂತದ್ದು ವಿತ್ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮಾಮೂಲಿ ಮೇಲ್ಗಡೆ ಲಾಫ್ಟ್ಗಳು, ಬೇಕಾಗಿರುವಂತಹ ಥಿಂಗ್ಸ್ ಗಳನ್ನ ಮೇಲ್ಗಡೆ ಸ್ಟೋರೇಜ್ ಕೂಡ ನಾವು ಮಾಡ್ಕೊಬಹುದು. ಇದು ಸೌತ್ ಬಿಲ್ಡಿಂಗ್ ಆಗಿರೋದ್ರಿಂದ ರೋಡ್ ಸೈಡ್ಗೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. 4 ಕಿಟಕಿಗಳನ್ನ ಕೊಟ್ಟಿದ್ದಾರೆ ರೋಡ್ ಸೈಡ್ಗೆ ಇರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್ ಏರಿಯಾನ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಇದೆ. ಇನ್ ಕೇಸ್ ಏನಾದ್ರು ನಾವು ಡ್ರೈ ಅಂಡ್ ವೆಟ್ ಏನಾದ್ರು ನಾವು ಪಾರ್ಟಿಷನ್ ಮಾಡ್ಕೊಳ್ತೀವಿ ಅಂದ್ರೆ ಆರಾಮಾಗಿ ಮಾಡ್ಕೊಬಹುದು. ಅಷ್ಟು ಸ್ಟೋರೇಜ್ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ವಿತ್ ಹ್ಯಾಂಡ್ ವಾಶ್, ಜಾಗ್ವಾರ್ ಐಟಮ್ಸ್ ನ ಕಂಪ್ಲೀಟ್ ಮಾಡಿರುವಂತಹ ಶವರ್ ಐಟಮ್ಸ್ ಅಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ನಮಗೆ ಯೂಸ್ ನ ಮಾಡಿದ್ದಾರೆ. ವುಡ್ ಎಲ್ಲ ಬಂದು ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಫ್ರೇಮ್ ವರ್ಕ್ ಅಲ್ಲ. ಇದು ಬಂದು ನಮಗೆ ಫ್ಲೆಶ್ ಡೋರ್ ಬರುತ್ತೆ. ಇದು ಬಂದು ನಮಗೆ ವಾಟರ್ ಪ್ರೂಫ್ ಆಗಿದೆ. ಇದು ಅಷ್ಟೇ ಫ್ಲೆಶ್ ಡೋರ್ ಬರುತ್ತೆ. ನಮಗೆ ರೂಮ್ ಗಳು ಯೂಸ್ ಮಾಡಿರೋದಲ್ಲ ಫ್ಲೆಶ್ ಡೋರ್. ಬಟ್ ತುಂಬಾ ಸಿಂಪಲ್ ಆಗಿ ಇದು ಕೂಡ ನೋಡೋದಕ್ಕೆ ಚಂದ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಬರುತ್ತೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲಿ ನಮ್ಗೆ ಒಂದು ಕ್ವೀನ್ ಕಟ್ ಪ್ರೊವೈಡ್ ನ ಮಾಡಿರುವಂತದ್ದು. ಅಲ್ಲಿ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಗೆ ವಿಂಡೋ, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ಫ್ಯಾನ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಬಾರ್ಡರ್ ಅಲ್ಲಿ ನಮಗೆ ಇಂಟೀರಿಯರ್ ವಿತ್ ಪ್ರೊಫೈಲ್ ಲೈಟ್ ಅಂತ ತಗೊಂಡಿರುವಂತದ್ದು. ಕಾಟ್ ಆಲ್ರೆಡಿ ಆ ಮೂಲೆಯಲ್ಲಿ ಇದ್ರು ಕೂಡ ನೋಡಿ ಹೆಂಗಿದೆ ಜಾಗ. ಇನ್ ಕೇಸ್ ಏನಾದ್ರು ಟೇಬಲ್ ಏನಾದ್ರು ಯೂಸ್ ಮಾಡ್ತೀವಿ, ಇನ್ನ ಬೇರೆ ಬೇರೆ ಥಿಂಗ್ಸ್ ಗಳು ಏನಾದ್ರು ಯೂಸ್ ಮಾಡ್ತೀವಿ, ಸ್ಟ್ಯಾಂಡಿಂಗ್ ಉಯ್ಯಾಲೆ ತರ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬೆಡ್ರೂಮ್ ಗಳನ್ನ ಬಿಲ್ಡ್ ಮಾಡಿರುವಂತದ್ದು. ಇದು ಒಂದು ದೊಡ್ಡ ಡೋರ್ ಇರುವಂತಹ ವಾರ್ಡ್ರೋಬ್. ಇಲ್ಲಿ 2 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಬರುತ್ತೆ. ಬಟ್ ದೊಡ್ಡದಾಗಿದೆ. ನೋಡೋದಲ್ಲ ಸ್ಟೋರೇಜ್ ಯಾವ ಥರ ಇದೆ ಅಂತ. ಒಳಗಡೆ ಎಲ್ಲ ಡ್ರಾಯರ್ ಬಾಕ್ಸ್ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಪಕ್ಕದಲ್ಲಿ ಚಿಕ್ಕದಾಗಿರುವಂತಹ ಒಂದು ಸ್ಟಡಿ ಏರಿಯಾ. ಒಂದು ಕಂಪ್ಯೂಟರ್ ಟೇಬಲ್, ಒಳಗಡೆ ಬುಕ್ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಒಂದು ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಏರಿಯಾ ಇಲ್ಲಿದೆ. ನೋಡೋದಲ್ಲ ಟಾಪ್ ಟು ಬಾಟಮ್ ವರೆಗೂ ಕೂಡ ನಾವು ನೋಡ್ಬೋದು. ದೊಡ್ಡದಾಗಿರುವಂತಹ ಮಿರರ್ನ ಪ್ರೊವೈಡ್ನ ಮಾಡಿರುವಂಥದ್ದು. ರೈಟ್ ಸೈಡಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದರೆ. ಪೈಂಟ್ ಏನಾದ್ರು ನಾವು ಮಾಡಿಸ್ತೀವಿ ಅಂದ್ರೆ ಬರೀ ಸೀಲಿಂಗ್ ಮಾತ್ರ ಮಾಡಿಸೋದಷ್ಟೇ. ವಾಲ್ಗಳಿಗೆ ಯಾವುದೇ ರೀತಿ ನಾವು ಪೈಂಟ್ ಮಾಡೋ ಅಗತ್ಯ ಇಲ್ಲ. ಫುಲ್ ಟೈಲ್ಸ್ ಅಲ್ಲಿ ನಮಗೆ ಕವರ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ಪ್ರತಿ ಒಂದು ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಅಟ್ಯಾಚ್ ಬಾತ್ರೂಮ್. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಈ ಫ್ಲೋರ್ ಅಲ್ಲಿ ಇನ್ನೊಂದು ಹೇಳೋದೊಂದು ಬಿಟ್ಟೆ, ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಒಂದು ಟಿವಿ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಕೇಬಲ್ ಬಿಟ್ಟಿದ್ದಾರೆ. ಇನ್ ಕೇಸ್ ಟಿವಿ ಬೇಕಾದ್ರೆ ನಾವು ವಾಲ್ಗೆ ಮೌಂಟ್ ಮಾಡ್ಕೋಬಹುದು. ಆ ತರ ಜಾಗನ ಇಲ್ಲಿ ಯೂಸ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಇದು ಸ್ಕೈಲೈಟ್ ಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮು ಬಟ್ ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. 2 ಬಾತ್ರೂಮ್ ಅಲ್ಲೂ ಕೂಡ ನಾವು ಬೈಫರ್ಕೇಶನ್ ಗಳನ್ನ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಜಾಗ ಇದೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ನಮಗೆ ಆಸ್ ಯೂಶುವಲ್ ನಮಗೆ ಹಂಗೆ ಟೆರೆಸ್ವರೆಗೂ ತೊಗೊಂಡು ಹೋಗಿದ್ದಾರೆ. ಸೇಮ್ ಗ್ರಾನೈಟು, ಸೇಮ್ ಮೆಟೀರಿಯಲ್ನ ಯೂಸ್ ಮಾಡಿರೋಂಥದ್ದು. SS ವರ್ಕ್ ನಮಗೆ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಈ 3ನೇ ಫ್ಲೋರ್ಗೆ ಬಂದರೆ ಫುಲ್ ಗಾಳಿ ಬೆಳಕು ಅಂತಾನೆ ಹೇಳ್ಬೋದು. ಯಾಕಂದರೆ ಇಲ್ಲೂ ಸ್ಕೈಲೈಟ್ ಇದೆ, ಅಲ್ಲೂ ಸ್ಕೈಲೈಟ್ ಇದೆ. ಅಲ್ಲೂ ಇನ್ನು ನಮಗೆ ಸ್ಟೇರ್ ಕೇಸ್ಗೆ ವೆಂಟಿಲೇಷನ್ ಸಿಗುತ್ತೆ. ಈ ಸ್ಕೈಲೈಟ್ ಇಂದ ಡೈರೆಕ್ಟ್ ಪೂಜಾ ಮನೆಗೆ ವೆಂಟಿಲೇಷನ್ ಸಿಗುತ್ತೆ. ಬ್ಯೂಟಿಫುಲ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು ಈ 3ನೇ ಫ್ಲೋರಲ್ಲಿ.
ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು. ಸ್ವಲ್ಪ ಬ್ರೈಟ್ನೆಸ್ ತಗೊಳ್ತೀನಿ, ಲೈಟ್ ಫ್ಲಿಕ್ಕರ್ ಆಗ್ತಾ ಇರುತ್ತೆ. ವೀಕ್ಷಕರೇ, ಇಲ್ಲೂ ನಮಗೊಂದು ಪೀನ್ ಕಾಟ್ ಮಾಡಿದ್ದಾರೆ, ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ನೋಡಿದ್ರಲ್ಲ, ಫುಲ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ವಿತ್ ಕೋಲೈಟ್ ಜೊತೆಗೆ ತುಂಬಾ ಗ್ರ್ಯಾಂಡ್ ಆಗಿ ತಗೊಂಡಿರುವಂತದ್ದು. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ ಫ್ಯಾನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡ್ರೆಸ್ಸಿಂಗ್ ಏರಿಯಾ ಈ ಮೂಲೆಯಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸು, ಓಪನ್ ಅಂಡ್ ಕ್ಲೋಸ್ ಮಾಡುವಂಥದ್ದು ಜಾಗ. ಇಲ್ಲೆಲ್ಲ ನಮಗೆ ಶೆಲ್ಫ್ಗಳು ಕೊಟ್ಟಿರುವಂಥದ್ದು ಒಳಗಡೆ ಎಲ್ಲ. ಇದು ಬಾಲ್ಕನಿ. ಈ ಬಾಲ್ಕನಿ ಒಂದು ಅಡ್ವಾಂಟೇಜ್ ಏನು ಅಂದರೆ ವಿಂಡೋ ಕಮ್ ಮೈನ್ ಡೋರ್ ಥರ ಆಗುತ್ತೆ ನಮಗೆ. ವಿಂಡೋ ಅಂದರೆ ವಿಂಡೋ, ಇಲ್ಲ ಮೈನ್ ಡೋರ್ ಥರ ಯೂಸ್ ಮಾಡ್ತೀವೇ ಆ ಥರ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಫುಲ್ ದೊಡ್ಡದಾಗಿರುವಂತಹ ಟೀಕುಡಲ್ಲೇ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಕಮ್ ಬಾಲ್ಕನಿ ಡೋರ್ಗಳಿದು. ಔಟರ್ ನೋಡಿದ್ರಲ್ಲ, ಎಲ್ಲ ಡ್ಯೂಪ್ಲೆಕ್ಸ್ ಹೌಸ್ಗಳು, ಯಾವುದೋ ರೆಂಟಲ್ ಇನ್ಕಮ್ ಪ್ರಾಪರ್ಟಿಗಳು ಯಾವುದಿಲ್ಲ, ಎಲ್ಲ ಡ್ಯೂಪ್ಲೆಕ್ಸ್ ಹೌಸ್ಗಳೇ ಇದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಚೆನ್ನಾಗಿದೆ. ಈ ಬೆಡ್ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರೋದ್ರಿಂದ ಓಡಾಡೋಕ್ಕೆ ತುಂಬಾನೇ ಜಾಗ ಇದೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ನೋಡಿ. ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಈಸ್ ಮೆಜರ್ಮೆಂಟ್ ಬರುತ್ತೆ. ಬಟ್ ಏನು ಅಂದರೆ ವಾಲ್ಗೆ ಯೂಸ್ ಮಾಡಿರೋ ಟೈಲ್ಸ್ನ ಡಿಸೈನ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಟಾಪ್ ಟು ಬಾಟಮ್ವರೆಗೂ ಕೂಡ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೈ ಬರುತ್ತೆ, ಈ ಪೋರ್ಷನ್ ಅಲ್ಲಿ ನಮಗೆ ವೆಟ್ ಇದೆ. ಪಾರ್ಟಿಷನ್ನ ನಾವು ಮಾಡ್ಕೋಬಹುದು, ಆ ಥರ ಜಾಗ ಇದೆ. ಎಂಟ್ರೆನ್ಸ್ ಅಲ್ಲೇ ನಮಗೆ ವಿತ್ ಹ್ಯಾಂಡ್ ವಾಶ್. ಸೂಪರ್ ಆಗಿ ಬಿಲ್ಡ್ ಆಗಿರುವಂತಹ ಮನೆ ವಿತ್ 2 ಸ್ಕೈಲೈಟ್ ಜೊತೆಗೆ ಕಂಪ್ಲೀಟ್ ಆಗಿರುವಂತಹ ಮನೆ ಇದು. ಸಿಟ್ಟಿಂಗ್ ಏರಿಯಾ, ವೀಕ್ಷಕರೇ, ರಿಲ್ಯಾಕ್ಸ್ ಏರಿಯಾ ಅಂತ ಹೇಳ್ತೀನಿ ನಾನು. ಸಿಟ್ಟಿಂಗ್ ಏರಿಯಾ ಆಲ್ರೆಡಿ ಇದು ಫೋಲ್ಡಬಲ್ ಟೇಬಲ್ ಥರ ಒಂದು ಮಾಡಿದ್ದಾರೆ. ಇದನ್ನು ನಾವು ಫೋಲ್ಡ್ ಕೂಡ ನಾವು ಮಾಡ್ಬೋದು, ಬೇಡ ಅಂದರೆ. ಬೇಕು ಅಂದರೆ ಒಂದು ಟೇಬಲ್ ಥರ ಕೂಡ ಆಗುತ್ತೆ. ಓದೋ ಮಕ್ಕಳಿದ್ರೆ ಬುಕ್ ಇಟ್ಕೊಂಡು ಓದ್ತಾರೆ, ಕೆಲಸ ಮಾಡೋರಿದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾರೆ, ಪಾರ್ಟಿ ಮಾಡೋರಿದ್ರೆ ಅದ್ರ ಮೇಲ್ಗಡೆ ಗ್ಲಾಸ್ ಇಟ್ಕೊಳ್ತಾರೆ. ಹಿಂಗೆ ಬೇಕಾದ್ರದನ್ನ ನಾವು ಯೂಸ್ ಮಾಡ್ಬೋದು. ಇಲ್ಲಿಗೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಏನು ಬೇಕಾದ್ರೂ ನಾವು ಇದನ್ನು ಸ್ಟೋರೇಜ್ ಮಾಡ್ಕೊಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಒಂದು ಇಲ್ಲೇ ಪ್ರೊವೈಡ್ ಮಾಡಿರುವಂಥದ್ದು. ಟ್ಯಾಪ್ ಕೊಟ್ಟಿದ್ದಾರೆ, ಔಟ್ಲೆಟ್ ಕೊಟ್ಟಿದ್ದಾರೆ, ಇದು ಪವರ್ ಪಾಯಿಂಟ್ ಇದೆ. ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡ್ರೆ ಬಟನ್ ಇಲ್ಲೇ ಹಾರಾಕೋಬೋದು. ಫುಲ್ ಕವರ್ಡ್ ಮಾಡಿದ್ದಾರೆ. ಫುಲ್ MS ಗ್ರಿಲ್ ವರ್ಕು ವಿತ್ ಲೇಸರ್ ಕಟಿಂಗ್ ಜೊತೆಗೆ ಕಂಪ್ಲೀಟ್ ಮಾಡಿರುವಂಥದ್ದು. ಮೇಲ್ಗಡೆ ಸೀಲಿಂಗ್ ಬಂದು ನಮಗೆ ಕಂಪ್ಲೀಟ್ ಮೋಲ್ಡ್ ಆಗಿದೆ ವಿತ್ POP ವರ್ಕು ವಿತ್ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಜೊತೆಗೆ ಒಂದು ಫ್ಯಾನ್ಗೂ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ನಮಗೆ ಇದನ್ನ 4ನೇ ಬೆಡ್ರೂಮ್ ಮಾಡ್ಕೊಳ್ತೀವಿ ಅಂತ ಕೂಡ ಆರಾಮಾಗಿ ನಾವು ಕನ್ವರ್ಟ್ ಮಾಡ್ಕೊಬೋದು, 4 ಬೆಡ್ರೂಮ್ ಥರ. ಆ ಥರ ಜಾಗನ ಈ ಪೋರ್ಷನ್ ಇಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಯಾವುದೇ ರೀತಿ ರೈನ್ ವಾಟರ್ ಬರ್ದಿರಾ, ಯಾರೋ ಮೇಲ್ಗಡೆಯಿಂದ ಕೆಳಗಡೆ ಬರ್ದಿರೋ ಥರ ಇತ್ತು. ನಮಗೆ ಸೇಫ್ಟಿ ವೈಸಲ್ಲಿ ಗ್ರಿಲ್ ವರ್ಕು ವಿತ್ ಶೀಟ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಲಾಕ್ ಮಾಡ್ಬೋದು, ಕಾಣಿಸ್ತಿದೆಯಲ್ಲ ಹಾಗಿದೆ. ಇದ್ರ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ತಗೊಂಡಿರುವಂಥದ್ದು ವಿತ್ ಲೈಟು, ವಿತ್ POP ವರ್ಕು, ವಿತ್ ಲೊಕೇಶನ್. NPS ಸ್ಕೂಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇನ್ನೇನು 3-4 ತಿಂಗಳಲ್ಲಿ ನಮಗೆ ಸ್ಕೂಲ್ಗಳಿಗೆ ಸಮ್ಮರ್ ಹಾಲಿಡೇಸ್ ಬರುತ್ತೆ. ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಏನಾದ್ರು ಮನೇನ ವೆಕೇಟ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಸ್ಕೂಲ್ ಏನಾದ್ರು ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ಅಂಥವ್ರು ಆರಾಮಾಗಿ ಈ ಮನೇನ ಬೈ ಮಾಡ್ಬೋದು. NPS ಸ್ಕೂಲು, ದಯಾನಂದ ಪಬ್ಲಿಕ್ ಸ್ಕೂಲು, ಪೂರ್ಣ ವಿಕಾಸ ಸ್ಕೂಲು, ಜೂಬ್ಲಿ ಸ್ಕೂಲು, ಪ್ಲಸ್ ಶ್ರೀ ಚೈತನ್ಯ ಸ್ಕೂಲು, RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ವಿತ್ BMTC ಬಸ್ ಸ್ಟಾಪು ವಿತ್ ಪೆಟ್ರೋಲ್ ಬ್ಯಾಂಕು, ಟೆಂಪಲ್ಲು, ಪ್ರತಿ ಒಂದು ಕೂಡ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂಥದ್ದು. ಇದು BDA ಪ್ರಾಪರ್ಟಿ ಆಗಿದೆ. 2 ಸ್ಕೈಲೈಟ್ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಸೌತ್ ಗೇಟು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ. ಸಿಟ್ಟಿಂಗ್ ಏರಿಯಾ ನೋಡ್ರಲ್ಲ, ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗು ಕೂಡ ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಒಳ್ಳೆ ಡಿಸೈನ್ ಇರುವಂತಹ ವೆಟರ್ಫೈ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಬೋತ್ ಸೈಡ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಫ್ರಂಟ್ ಅಲ್ಲಿ ಮೈನ್ ಗೇಟ್ ಬಂದ್ಬಿಟ್ಟು ಫುಲ್ ಕವರ್ ಆಗಿದೆ. ಈ ಟೆರೆಸ್ ಅಲ್ಲಿ ಕೂಡ ನೋಡ್ಬೋದು ಫುಲ್ ಕವರ್ ಮಾಡಿದ್ದಾರೆ MS ಗ್ರಿಲ್ ವರ್ಕ್ ಅಲ್ಲಿ. ಯಾರು ಕೂಡ 3ನೇ ಪರ್ಸನ್ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಆ ತರ ಸೆಕ್ಯೂರಿಟಿ ವೈಸ್ ಅಲ್ಲಿ ಯೋಚನೆ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಇದು BDA ಪ್ರಾಪರ್ಟಿ ಆಗಿದೆ. ಅಂಜನಪುರ 9th ಬ್ಲಾಕ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಇದು. NPS ಸ್ಕೂಲ್ ಬ್ಯಾಕ್ ಸೈಡ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ.
ಹಾಗೆ ನಿಮ್ಮ ಏನಾದರೂ ಪ್ರಾಪರ್ಟಿಗಳೇನಾದರೂ ಸೇಲ್ ಮಾಡಬೇಕು ಇಲ್ಲ ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದರೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಬೇರೆಯವ್ರಿಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.